ಕಬಿನಿ ಜಲಾಶಯದಿಂದ 45,000 ಕ್ಯೂಸೆಕ್ಸ್ ನೀರು ಹೊರಬಿಟ್ಟಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಕಪಿಲಾ ನದಿ ತುಂಬಿ ತುಳುಕ್ತಾ ಇದ್ದು, ನದಿಯ ಅಂಚಿನಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯ, ಚಾಮುಂಡೇಶ್ವರಿ ದೇವಾಲಯ ಹಾಗೂ ಪರಶುರಾಮ ದೇವಾಲಯ ಅರ್ಧ ಮುಳುಗುವಂತಾಗಿದೆ. ದೇವಾಲಯದ ಸ್ನಾನಘಟ್ಟದ ಬಳಿ ಭಕ್ತರು ತೆರಳದಂತೆ ಬ್ಯಾರಿಕೇಡ್ ಅಳವಡಿಸಿ ದಿಗ್ಬಂಧನ ಹಾಕಲಾಗಿದೆ. ನಂಜುಂಡೇಶ್ವರನ ದೇವಾಲಯದ ಹಿಂಬದಿಯಲ್ಲಿರುವ ತೋಪಿನ ಬೀದಿ, ಒಕ್ಕಲಗೆರೆ, ಹಳ್ಳದಕೆರೆಗೆ ಪ್ರವಾಹದ ನೀರು ನುಗ್ಗಿ ಆತಂಕವನ್ನ ಸೃಷ್ಟಿಸಿದೆ. ಕೇರಳದ ವೈನಾಡಿನಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದಿಂದ ಕಪಿಲಾ ನದಿಗೆ ಬರೋಬ್ಬರಿ 45,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ. ಹೀಗಾಗಿ ತೋಪಿನ ಬೀದಿ, ಒಕ್ಕಲಗೆರೆ, ಹಳ್ಳದಕೆರೆ ಬಡಾವಣೆಗಳಲ್ಲಿ ಕೆಲವು ಮನೆಗಳು ಜಲಾವೃತಿಯಾಗಿದ್ದು, 16 ಕಾಲು ಮಂಟಪ 90% ಮುಳುಗಡೆಯಾಗಿದೆ. ಇನ್ನು 3 ದಿನಗಳ ಕಾಲ ಅತಿ ಹೆಚ್ಚು ಮಳೆಯಾಗುವ ಸಂಭವವಿದೆ ಅಂತ ಹವಾಮಾನ ಇಲಾಖೆ ವರದಿಯಿಂದ ಕಪಿಲಾ ನದಿಗೆ ಇನ್ನಷ್ಟು ನೀರು ಬರುವ ಸಾಧ್ಯತೆ ಇದ್ದು, ನದಿ ಅಂಚಿನ ಜನರ ಆತಂಕಕ್ಕೆ ಕಾರಣವಾಗಿದೆ.